ಆತ್ಮೀಯ TV46 ಮಲೆನಾಡು ವೀಕ್ಷಕರಿಗೆ ನಮಸ್ಕಾರ. ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಮಂಜುನಾಥ್. ನಗರದ ಉಡಾ ಕಚೇರಿ ಎದುರು ಕುವೆಂಪು ನಗರದಲ್ಲಿರುವ ಹಾಸನ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ವಿಜಯ ದಿವಸ್ ಅಂಗವಾಗಿ ನಿವೃತ್ತ ಯೋಧರು ಹಾಗೂ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ CK ಕಿರಣ್ ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಐಡೆಂಟಿಫೈ ಮಾಡಿ ಮಕ್ಕಳುಗಳ ಜೊತೆ ಅದನ್ನ ನಾವು ಕ್ಲೀನ್ ಮಾಡ್ತಾ ಬಂದ್ವಿ. ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಗರದ ಹುಡಾ ಕಚೇರಿ ಎದುರು ಕುವೆಂಪು ನಗರದಲ್ಲಿರುವ ಹಾಸನ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ವಿಜಯ್ ದಿವಸ ಅಂಗವಾಗಿ ಇದೇ ವೇಳೆ ನಿವೃತ್ತ ಯೋಧರು ಹಾಗೂ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ CK ಕಿರಣ್ ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಗೌರವ ಸ್ವೀಕರಿಸಿ ಮಾತನಾಡಿದ ಅವರು, ಇಷ್ಟಪಟ್ಟು ಯೋಧನಾಗಿ ಸೇವೆಗೆ ಸೇರಿಕೊಂಡ ನಾನು 24 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವೃತ್ತಿ ಪಡೆದು ಬಂದಿದ್ದೇನೆ. ಇಂದಿರಾ ಗಾಂಧಿ ಕಾಲದಲ್ಲಿ 2 ದೇಶಗಳ ಮಧ್ಯೆ ಮಾತುಕತೆ ಏರುಪೇರಾಗಿ ಯುದ್ಧವನ್ನೇ ಘೋಷಣೆ ಮಾಡಲಾಗುತ್ತದೆ. 13 ದಿವಸಗಳ ಕಾಲ ಯುದ್ಧ ನಡೆದು ಡಿಸೆಂಬರ್ 16ರಂದು ನಾವು ಎಂಟ್ರಿಯಾಗಿದ್ದು ಸಾವಿರಾರು ಜನರನ್ನು ಬಂಧಿಸಿರುತ್ತೇವೆ. ಪಾಕಿಸ್ತಾನಿಗಳು ಅತ್ಯಂತ ಕ್ರೂರಿಗಳು. ಅನೇಕ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿರುತ್ತಾರೆ. ವಿಜಯ್ ದಿವಸ ಆಚರಣೆ ನಾವು ಭಾರತದಲ್ಲಿ ಆಚರಿಸಿದರೆ ಬಾಂಗ್ಲಾದೇಶದವರು ಕೂಡ ಆಚರಿಸುತ್ತಾರೆ. ಈ ಯುದ್ಧದಿಂದ ಹೊಸ ಸರ್ಕಾರ ಬಂದು ಬಾಂಗ್ಲಾದೇಶದವರಿಗೆ ಮುಕ್ತಿ ಸಿಗುತ್ತದೆ ಎಂದರು. ಈ ಯುದ್ಧದಲ್ಲಿ ನಮ್ಮವರು ಕೂಡ 2,000-3,000 ಜನ ಹುತಾತ್ಮರಾಗುತ್ತಾರೆ. ಸೈನಿಕರು ಎಂದರೆ ಸಾಧಾರಣರಲ್ಲ. ದೇಶದ ರಕ್ಷಣೆಗಾಗಿ ಬಲಿದಾನ ಕೊಟ್ಟಿದ್ದಾರೆ. ನಮ್ಮ ದೇಶ ಇನ್ನಷ್ಟು ಬಲಿಷ್ಠವಾಗಲಿ ಎಂದು ಹಾರೈಸುವೆ ಎಂದು ಹೇಳಿದರು. ಇದೇ ವೇಳೆ ಕ್ಲಿಯರಿನ್ HS ಚಂದ್ರಶೇಖರ್, ಲಯನ್ಸ್ ಕ್ಲಬ್ ಅಧ್ಯಕ್ಷ HK ನಾಗೇಶ್, ಖಜಾನ್ಸಿ BM ರವಿಕುಮಾರ್, ಕಾರ್ಯದರ್ಶಿ CK ಕಿರಣ್ ಕುಮಾರ್, ಜರ್ಸಿ HP ಪ್ರಕಾಶ್, ಪ್ರಾಂತೀಯ ಅಧ್ಯಕ್ಷೆ ಡಾ ವಿಶಾಲಾಕ್ಷಿ, ಲಿಯೋ ಕ್ಲಬ್ ಖಜಾನ್ಸಿ ಲಿಖಿತ್, ಕಾರ್ಯದರ್ಶಿ ಸುವರ್ಚಲಾ ಇತರರು ಉಪಸ್ಥಿತರಿದ್ದರು. ನಾವು ಕ್ಲೀನ್ ಮಾಡ್ತಾ ಬಂದ್ವಿ. ಜೊತೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಾಸನದಲ್ಲಿ ಎಲ್ಲಾ ಕಡೆ ಕಸದ ಗುಡ್ಡೆಗಳಿವೆ. ರೋಡ್ ಸೈಡ್ ಅಲ್ಲಿ ಆಟೋ ಮನೆಗೆ ಬರ್ತಾ ಇದೆ ಅಂತ ಅಂದ್ರೆ ಇಲ್ಲ ಆಟೋ ಸರಿಯಾದ ಸಮಯಕ್ಕೆ ಬರಲ್ಲ ಅನ್ನೋ ಒಂದು ಸಮಸ್ಯೆ ಇದೆ. ಸೊ ಇಲ್ಲ ಬಂದ್ರು ನಾವು ಆಫೀಸಿಗೆ ಹೋಗಿರ್ತೀವಿ ಅಂತಾರೆ, ಇಲ್ಲ ಕೆಲವರಿಗೆ ಅವರು 30 ರೂಪಾಯಿ 50 ರೂಪಾಯಿ ಕಾರಣಗಳಿಂದ ಎಜುಕೇಟೆಡ್ ಕ್ಲಾಸ್ ರೋಡ್ ಅಲ್ಲಿ ಬೆಳಿಗ್ಗೆ ವಾಕ್ ಹೋಗ್ಬೇಕಾದ್ರೆ ಇಲ್ಲ ಕಾರಲ್ಲಿ ಬರುತ್ತೆ ಸ್ಕೂಟರ್ ಅಲ್ಲಿ ಮೆತ್ತು ಪ್ಲಾಸ್ಟಿಕ್ ಕವರ್ ತಂದು ನೆಟ್ ಹಾಕೊಂಡು